ಜವಾಬ್ದಾರಿಯು ಗುರುತರವಾದುದಿದೆ. ಆ ನೆಲೆಯಲ್ಲಿ ಪೇಜಾವರ ಮಠದ ಕಿರಿಯ ಪೀಠಾಧಿಪತಿಗಳಾಗಿ ಗುರುಗಳ ಮಾರ್ಗದರ್ಶನದಲ್ಲಿ ನಾವು ನಡೆಯುತ್ತಿರುವ ಮಾರ್ಗವನ್ನು ಪರಿಚಯಿಸುತ್ತಿದೆ ಪೇಜಾವರ ವಿಶ್ವ. ಗೋವುಗಳೊಳಗೆ ಗೋಪಾಲಕೃಷ್ಣನನ್ನು ಕಂಡು ಪೂಜಿಸುವ ಸಂಸ್ಕೃತಿ ನಮ್ಮದು. ಭಗವಂತನ ಸನ್ನಿಧಾನ ಗೋವುಗಳೊಳಗೆ ಹಾಲು ನೀಡುವಷ್ಟು ದಿನ, ದುಡಿಯುವ ಸಾಮರ್ಥ್ಯ ಇರುವಷ್ಟು ದಿನ ಮಾತ್ರ ಅಲ್ಲ. ಆದರೆ ನಾವಿಂದು ಹಾಲು ನೀಡುವಷ್ಟು ದಿನ ಹಸುವನ್ನು, ದುಡಿಯುವ ಸಾಮರ್ಥ್ಯ ಇರುವಷ್ಟು ದಿನ ಮಾತ್ರ ವೃಷಭಗಳನ್ನು ಪೋಷಿಸುತ್ತಿದ್ದೇವೆ. ಬಳಿಕ ನಮ್ಮದು ಹೊರೆ ಎಂದು ಭಾವಿಸಿ ಕಸಾಯಿಖಾನೆಗೆ ಕಳುಹಿಸುತ್ತಿದ್ದೇವೆ. ಅಂತಹ ಹೀನ ಪದ್ಧತಿಯನ್ನು ತಪ್ಪಿಸಿ ವೃದ್ಧ ತಂದೆ ತಾಯಂದಿರ ಸ್ಥಾನದಲ್ಲಿ ಅವುಗಳನ್ನು ಗೌರವದಿಂದ ಪೋಷಿಸಲೋಸುಗ ಹುಟ್ಟು ಹಾಕಿದ ಸಂಸ್ಥೆ ಗೋವರ್ಧನಗಿರಿ ಟ್ರಸ್ಟ್. ಯಾವುದಾದರೊಂದು ಬಗೆಯಿಂದ ಯಾರು ತಾನೇ ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದಿಲ್ಲ, ಆದರದು ಬದುಕು ಎನಿಸಿಕೊಳ್ಳುವುದಿಲ್ಲ. ಯಾರ ಬದುಕಿನಿಂದ ಇನ್ನೂ 10 ಮಂದಿ ಬದುಕುವಂತಾಗುವುದೋ ಆತನ ಬದುಕೇ ಬದುಕು. ಸಮಾಜದಲ್ಲಿ ದೀನ ದುರ್ಬಲರಿಗೆ ಆಸರೆಯಾಗಬೇಕಾದದ್ದು ಪ್ರತಿಯೊಬ್ಬ ಮಾನವನ ಕರ್ತವ್ಯ. ಪ್ರತ್ಯೇಕವಾಗಿ ನಾವು ಮಾಡಬಹುದಾದ ಇಂತಹ ಸಮಾಜ ಸೇವೆ ಅತ್ಯಲ್ಪ, ಆದರೆ ಎಲ್ಲ ಒಂದಾಗಿ ಹೆಚ್ಚಿನದನ್ನು ನೀಡಬಹುದು. ಅಂತಹ ಸೇವೆಗಾಗಿ ಹುಟ್ಟು ಹಾಕಿದ ಸಂಸ್ಥೆ ವಿಶ್ವಜನೀನ ಟ್ರಸ್ಟ್. ಪ್ರಕೃತ 7 ವರ್ಷಗಳಿಂದ ಸುಮೇಧ ಎನ್ನುವ ಶಾಲೆಯ ಮೂಲಕ ಹಲವು ಬುದ್ಧಿಮಾಂದ್ಯ ಮಕ್ಕಳಿಗೆ ಶಿಕ್ಷಣವನ್ನು ನೀಡುತ್ತಿದೆ. ದಾನಿಗಳ ನೆರವು ದೊರೆತಲ್ಲಿ ವೃದ್ಧಾಶ್ರಮ, ಆಸ್ಪತ್ರೆ, ನರ್ಸಿಂಗ್ ಸ್ಕೂಲ್ಗಳನ್ನು ಜೊತೆಯಲ್ಲೇ ಹುಟ್ಟು ಹಾಕುವ ಯೋಜನೆ ಇದೆ. ಬ್ರಾಹ್ಮಣ ಸಮಾಜ ಎದುರಿಸುತ್ತಿರುವ ಅನೇಕ ಸಮಸ್ಯೆಗಳ ಪಟ್ಟಿಗೆ ಇತ್ತೀಚೆಗೆ ಹೊಸದಾಗಿ ಸೇರ್ಪಡೆಯಾದದ್ದು ವಿವಾಹೇಚ್ಛುಗಳಾದ ಯುವಕರಿಗೆ ಯೋಗ್ಯ ವಧುಗಳ ಕೊರತೆ. ಈ ಕೊರತೆಯನ್ನು ನೀಗಿಸುವಲ್ಲಿ ಕಿರು ಪ್ರಯತ್ನವಿದು ಆಯ್ಕೆಯ ವ್ಯಾಪ್ತಿಯನ್ನು ವಿಸ್ತರಿಸುವುದಾದರೆ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ನೀಗಬಹುದು. ಅದಕ್ಕಾಗಿ ದಕ್ಷಿಣೋತ್ತರ ಬ್ರಾಹ್ಮಣ ಸಮಾಜ ಒಂದಾಗಬೇಕು. ಪರಸ್ಪರರೊಳಗೆ ಕೊಡುಕೊಳ್ಳುವಿಕೆ ಬೆಳೆಯಬೇಕು. ಅದಕ್ಕಾಗಿ ಒಂದು ಮಾಧ್ಯಮ ಬೇಕು. ಅದೇ ಪೇಜಾವರ ಶಾದಿ.com.